ಹಾವೇರಿಯಲ್ಲಿ ನಿರಂತರವಾಗಿ ನೀರು ಪೋಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ನೀರು ಪೋಲ್ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳೆದ ಬಾರಿ ನದಿಗಳು ಬತ್ತಿ ಹೋದಾಗ ರೈತನೋರ್ವ ತನ್ನ ಜಮೀನಿನ ಬೋರ್ವೆಲ್ನಿಂದ ದನಕರುಗಳಿಗೆ ನದಿಗೆ ನೀರು ಬಿಟ್ಟು ಉಪಯೋಗ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದ. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕಂದರೆ ನಾನು ತೋರಿಸ್ತಾ ಹೋಗ್ತೀನಿ, ನಾನು ಬಲಭಾಗದ ನೋಡ್ತೀನಿ, ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾರೆ. ನಾನು ಇವತ್ತು ಸಂಗೂರಿನ ನದಿ ಹತ್ರ ಇದ್ದೀನಿ, ವರದಾ ನದಿ ಏನಿದೆ ಆ ನದಿ ಹತ್ರ ಇದ್ದೀನಿ. ಸದ್ಯ ಆ ನದಿಗಳಿಗೆ ಗೇಟ್ಗಳನ್ನು ಅಳವಡಿಸಲಾಗಿದೆ. ಆದರೆ ಹಾಕಿದ ಗೇಟ್ಗಳು ಸೋರಿಕೆ ಆಗ್ತಾ ಇರೋದ್ರಿಂದ ನಿಂತಂಥ ಅಷ್ಟೂ ನೀರು ಇದೀಗ ಪೋಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇಸಿಗೆ ಕಾಲ ಬಂತು ಅಂದರೆ ರೈತರ ಜಮೀನುಗಳಿಗೆ ಉಳುಮೆ ಮಾಡಲಿಕ್ಕೆ, ದನಕರುಗಳಿಗೆ ಕುಡಿಲಿಕ್ಕೆ ಮತ್ತು ಜನರು ಬಟ್ಟೆ ಒಗೆಯಲಿಕ್ಕೆ ಉಪಯೋಗ ಮಾಡುವಂಥ ನದಿ ನೀರು ಸಂಪೂರ್ಣವಾಗಿ ಇದೀಗ ಬಾಂದಾರದ ಸಂಧಿಗಳಲ್ಲಿ ಜಿನುಗಿ ಹಾಳಾಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಗೇಟ್ಗಳನ್ನು ಅಳವಡಿಸಿದ್ರು, ಅದು ಕೂಡ ರಿಪಬ್ಲಿಕ್ ಕನ್ನಡದ ಸುದ್ದಿ ಆದ ನಂತರ ಈಗ ಗೇಟ್ಗಳು ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು. ಈಗ ಅವನ್ನ ತೇಪೆ ಹಚ್ಚುವ ಕೆಲಸವನ್ನು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಪ್ರತಿ ಬಾರಿ ರೈತರು ಪ್ರತಿಭಟನೆ ಮಾಡಿಯೇ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ನೀರು ಜಿನುಗ್ತಾ ಇದೆ. ಇನ್ನೂ 1-2 ದಿನ ಆಗೋದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿ ಆಗುವಂಥದ್ದು. ಏನು ನದಿ ಇದೆ, ನದಿಯಲ್ಲಿ ನೀರು ತುಂಬಿಕೊಂಡ್ರೆ ಆ ನದಿಯ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ರೈತರು ಹೆಣಗಾಡ್ತಾರೆ. ಆದರೆ ಸಣ್ಣ ಇಲಾಖಾ ನೀರಾವರಿ ಅಧಿಕಾರಿಗಳೇನಿದ್ದಾರೆ ಅವ್ರ ಕಣ್ಣಿಗೆ ಮಾತ್ರ ಇಂಥದ್ದೆಲ್ಲ ಕಾಣೋದಿಲ್ಲ. ಯಾಕಂದರೆ ತಿಂಗಳಾದ್ರೆ ಸಂಬಳ ಸಿಗುತ್ತೆ, ರೈತರ ಪರಿಸ್ಥಿತಿ ಭವಣೆ ಏನು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಿರೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನದಿ ನೀರಿಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥದ್ದು, ಒಂದೆಡೆ ಪೋಲಾಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅದು ಆಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಇವಾಗ ಬಂತು, ಅದಾಗ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದರು. ಇದೀಗ ಆ ನೀರು ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಅಂದರೆ ಹರಿದು ಹೋಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಮನವಿ ಮಾಡೋರು ಕೂಡ ಕೆಲಸ ಆಗಿಲ್ಲ. ಈಗ ಮಾಡ್ತಾ ಇದ್ದಾರೆ, ಮಾಡಿದ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿರುವಂಥದ್ದು. ಹೀಗಾಗಿ ರೈತರು ಹಿಡಿಶಾಪವನ್ನು ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರೀತಿ ಪೋಲಾಗುವಂತಹ ನೀರನ್ನು ತಡೆಗಟ್ಟಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ನಿರಂತರವಾಗಿ ನೀರು ಪೋಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ನೀರು ಪೋಲ್ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳೆದ ಬಾರಿ ನದಿಗಳು ಬತ್ತಿ ಹೋದಾಗ ರೈತನೋರ್ವ ತನ್ನ ಜಮೀನಿನ ಬೋರ್ವೆಲ್ನಿಂದ ದನಕರುಗಳಿಗೆ ನದಿಗೆ ನೀರು ಬಿಟ್ಟು ಉಪಯೋಗ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದ. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕಂದರೆ ನಾನು ತೋರಿಸ್ತಾ ಹೋಗ್ತೀನಿ, ನಾನು ಬಲಭಾಗದ ನೋಡ್ತೀನಿ, ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾರೆ. ನಾನು ಇವತ್ತು ಸಂಗೂರಿನ ನದಿ ಹತ್ರ ಇದ್ದೀನಿ, ವರದಾ ನದಿ ಏನಿದೆ ಆ ನದಿ ಹತ್ರ ಇದ್ದೀನಿ. ಸದ್ಯ ಆ ನದಿಗಳಿಗೆ ಗೇಟ್ಗಳನ್ನು ಅಳವಡಿಸಲಾಗಿದೆ. ಆದರೆ ಹಾಕಿದ ಗೇಟ್ಗಳು ಸೋರಿಕೆ ಆಗ್ತಾ ಇರೋದ್ರಿಂದ ನಿಂತಂಥ ಅಷ್ಟೂ ನೀರು ಇದೀಗ ಪೋಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇಸಿಗೆ ಕಾಲ ಬಂತು ಅಂದರೆ ರೈತರ ಜಮೀನುಗಳಿಗೆ ಉಳುಮೆ ಮಾಡಲಿಕ್ಕೆ, ದನಕರುಗಳಿಗೆ ಕುಡಿಲಿಕ್ಕೆ ಮತ್ತು ಜನರು ಬಟ್ಟೆ ಒಗೆಯಲಿಕ್ಕೆ ಉಪಯೋಗ ಮಾಡುವಂಥ ನದಿ ನೀರು ಸಂಪೂರ್ಣವಾಗಿ ಇದೀಗ ಬಾಂದಾರದ ಸಂಧಿಗಳಲ್ಲಿ ಜಿನುಗಿ ಹಾಳಾಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಗೇಟ್ಗಳನ್ನು ಅಳವಡಿಸಿದ್ರು, ಅದು ಕೂಡ ರಿಪಬ್ಲಿಕ್ ಕನ್ನಡದ ಸುದ್ದಿ ಆದ ನಂತರ ಈಗ ಗೇಟ್ಗಳು ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು. ಈಗ ಅವನ್ನ ತೇಪೆ ಹಚ್ಚುವ ಕೆಲಸವನ್ನು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ರೈತರು ಪ್ರತಿಭಟನೆ ಮಾಡಿಯೇ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ನೀರು ಜಿನುಗ್ತಾ ಇದೆ. ಇನ್ನೂ 1-2 ದಿನ ಆಗೋದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿ ಆಗುವಂಥದ್ದು. ಏನು ನದಿ ಇದೆ, ನದಿಯಲ್ಲಿ ನೀರು ತುಂಬಿಕೊಂಡ್ರೆ ಆ ನದಿಯ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ರೈತರು ಹೆಣಗಾಡ್ತಾರೆ. ಆದರೆ ಸಣ್ಣ ಇಲಾಖಾ ನೀರಾವರಿ ಅಧಿಕಾರಿಗಳೇನಿದ್ದಾರೆ ಅವ್ರ ಕಣ್ಣಿಗೆ ಮಾತ್ರ ಇಂಥದ್ದೆಲ್ಲ ಕಾಣೋದಿಲ್ಲ. ಯಾಕಂದರೆ ತಿಂಗಳಾದ್ರೆ ಸಂಬಳ ಸಿಗುತ್ತೆ, ರೈತರ ಪರಿಸ್ಥಿತಿ ಭವಣೆ ಏನು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಿರೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನದಿ ನೀರಿಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥದ್ದು, ಒಂದೆಡೆ ಪೋಲಾಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅದು ಆಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಇವಾಗ ಬಂತು, ಅದಾಗ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದರು. ಇದೀಗ ಆ ನೀರು ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಅಂದರೆ ಹರಿದು ಹೋಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಮನವಿ ಮಾಡೋರು ಕೂಡ ಕೆಲಸ ಆಗಿಲ್ಲ. ಈಗ ಮಾಡ್ತಾ ಇದ್ದಾರೆ, ಮಾಡಿದ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿರುವಂಥದ್ದು. ಹೀಗಾಗಿ ರೈತರು ಹಿಡಿಶಾಪವನ್ನು ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರೀತಿ ಪೋಲಾಗುವಂತಹ ನೀರನ್ನು ತಡೆಗಟ್ಟಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ನಿರಂತರವಾಗಿ ನೀರು ಪೋಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ನೀರು ಪೋಲ್ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳೆದ ಬಾರಿ ನದಿಗಳು ಬತ್ತಿ ಹೋದಾಗ ರೈತನೋರ್ವ ತನ್ನ ಜಮೀನಿನ ಬೋರ್ವೆಲ್ನಿಂದ ದನಕರುಗಳಿಗೆ ನದಿಗೆ ನೀರು ಬಿಟ್ಟು ಉಪಯೋಗ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದ. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕಂದರೆ ನಾನು ತೋರಿಸ್ತಾ ಹೋಗ್ತೀನಿ, ನಾನು ಬಲಭಾಗದ ನೋಡ್ತೀನಿ, ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾರೆ. ನಾನು ಇವತ್ತು ಸಂಗೂರಿನ ನದಿ ಹತ್ರ ಇದ್ದೀನಿ, ವರದಾ ನದಿ ಏನಿದೆ ಆ ನದಿ ಹತ್ರ ಇದ್ದೀನಿ. ಸದ್ಯ ಆ ನದಿಗಳಿಗೆ ಗೇಟ್ಗಳನ್ನು ಅಳವಡಿಸಲಾಗಿದೆ. ಆದರೆ ಹಾಕಿದ ಗೇಟ್ಗಳು ಸೋರಿಕೆ ಆಗ್ತಾ ಇರೋದ್ರಿಂದ
ನಿಂತಹ ಅಷ್ಟೂ ನೀರು ಇದೀಗ ಪೋಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇಸಿಗೆ ಕಾಲ ಬಂತು ಅಂದರೆ ರೈತರ ಜಮೀನುಗಳಿಗೆ ಉಳುಮೆ ಮಾಡಲಿಕ್ಕೆ, ದನಕರುಗಳಿಗೆ ಕುಡಿಲಿಕ್ಕೆ ಮತ್ತು ಜನರು ಬಟ್ಟೆ ಒಗೆಯಲಿಕ್ಕೆ ಉಪಯೋಗ ಮಾಡುವಂತಹ ನದಿ ನೀರು ಸಂಪೂರ್ಣವಾಗಿ ಇದೀಗ ಬಾಂದಾರದ ಸಂಧಿಗಳಲ್ಲಿ ಜಿನುಗಿ ಹಾಳಾಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಗೇಟ್ಗಳನ್ನು ಅಳವಡಿಸಿದ್ರು, ಅದು ಕೂಡ ರಿಪಬ್ಲಿಕ್ ಕನ್ನಡದ ಸುದ್ದಿ ಆದ ನಂತರ ಈಗ ಆ ಗೇಟ್ಗಳು ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು. ಈಗ ಅವನ್ನ ತೇಪೆ ಹಚ್ಚುವ ಕೆಲಸವನ್ನು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ರೈತರು ಪ್ರತಿಭಟನೆ ಮಾಡಿಯೇ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ನೀರು ಜಿನುಗ್ತಾ ಇದೆ. ಇನ್ನೂ 1-2 ದಿನ ಆಗೋದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿ ಆಗುವಂಥದ್ದು. ಏನು ನದಿ ಇದೆ, ನದಿಯಲ್ಲಿ ನೀರು ತುಂಬಿಕೊಂಡ್ರೆ ಆ ನದಿಯ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ರೈತರು ಹೆಣಗಾಡ್ತಾರೆ. ಆದರೆ ಸಣ್ಣ ಇಲಾಖಾ ನೀರಾವರಿ ಅಧಿಕಾರಿಗಳೇನಿದ್ದಾರೆ ಅವ್ರ ಕಣ್ಣಿಗೆ ಮಾತ್ರ ಇಂಥದ್ದೆಲ್ಲ ಕಾಣೋದಿಲ್ಲ. ಯಾಕಂದರೆ ತಿಂಗಳಾದ್ರೆ ಸಂಬಳ ಸಿಗುತ್ತೆ, ರೈತರ ಪರಿಸ್ಥಿತಿ ಬವಣೆ ಏನು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಿರೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನದಿ ನೀರಿಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥದ್ದು, ಒಂದೆಡೆ ಪೋಲಾಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅದು ಆಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಇವಾಗ ಬಂತು, ಅದಾಗ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದರು. ಇದೀಗ ಆ ನೀರು ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಅಂದರೆ ಹರಿದು ಹೋಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಮನವಿ ಮಾಡೋ ಕೂಡ ಕೆಲಸ ಆಗಿಲ್ಲ, ಈಗ ಮಾಡ್ತಾ ಇದ್ದಾರೆ. ಮಾಡಿದ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿರುವಂಥದ್ದು. ಹೀಗಾಗಿ ರೈತರು ಹಿಡಿಶಾಪವನ್ನು ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರೀತಿ ಪೋಲಾಗುವಂತಹ ನೀರನ್ನು ತಡೆಗಟ್ಟಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ನಿರಂತರವಾಗಿ ನೀರು ಪೋಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ನೀರು ಪೋಲಾಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳೆದ ಬಾರಿ ನದಿಗಳು ಬತ್ತಿ ಹೋದಾಗ ರೈತನೋರ್ವ ತನ್ನ ಜಮೀನಿನ ಬೋರ್ವೆಲ್ನಿಂದ ದನಕರುಗಳಿಗೆ ನದಿಗೆ ನೀರು ಬಿಟ್ಟು ಉಪಯೋಗ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದ. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕಂದರೆ ನಾನು ತೋರಿಸ್ತಾ ಹೋಗ್ತೀನಿ, ನಾನು ಬಲಭಾಗದ ನೋಡ್ತೀನಿ, ನನ್ನ ಕ್ಯಾಮ್ರಾ ಶಂಕರ್ ತೋರಿಸ್ತಾರೆ. ನಾನಿವತ್ತು ಸಂಗೂರಿನ ನದಿ ಹತ್ರ ಇದ್ದೀನಿ, ವರದಾ ನದಿ ಏನಿದೆ ಆ ನದಿ ಹತ್ರ ಇದ್ದೀನಿ. ಸದ್ಯ ಆ ನದಿಗಳಿಗೆ ಗೇಟ್ಗಳನ್ನು ಅಳವಡಿಸಲಾಗಿದೆ. ಆದರೆ ಹಾಕಿದ ಗೇಟ್ಗಳು ಸೋರಿಕೆ ಆಗ್ತಾ ಇರೋದ್ರಿಂದ ನಿಂತಹ ಅಷ್ಟೂ ನೀರು ಪೋಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇಸಿಗೆ ಕಾಲ ಬಂತು ಅಂದರೆ ರೈತರ ಜಮೀನುಗಳಿಗೆ ಉಳುಮೆ ಮಾಡಲಿಕ್ಕೆ, ದನಕರುಗಳಿಗೆ ಕುಡಿಲಿಕ್ಕೆ ಮತ್ತು ಜನರು ಬಟ್ಟೆ ಒಗೆಯಲಿಕ್ಕೆ ಉಪಯೋಗ ಮಾಡುವಂಥ ನದಿ ನೀರು ಸಂಪೂರ್ಣವಾಗಿ ಇದೀಗ ಬಾಂದಾರದ ಸಂಧಿಗಳಲ್ಲಿ ಜಿನುಗಿ ಹಾಳಾಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಗೇಟ್ಗಳನ್ನು ಅಳವಡಿಸಿದ್ರು, ಅದು ಕೂಡ ರಿಪಬ್ಲಿಕ್ ಕನ್ನಡದ ಸುದ್ದಿ ಆದ ನಂತರ ಈಗ ಆ ಗೇಟ್ಗಳು ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು. ಈಗ ಅವನ್ನ ತೇಪೆ ಹಚ್ಚುವ ಕೆಲಸವನ್ನು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ರೈತರು ಪ್ರತಿಭಟನೆ ಮಾಡಿಯೇ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ನೀರು ಜಿನುಗ್ತಾ ಇದೆ. ಇನ್ನೂ 1-2 ದಿನ ಆಗೋದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿ ಆಗುವಂಥದ್ದು. ಏನು ನದಿ ಇದೆ, ನದಿಯಲ್ಲಿ ನೀರು ತುಂಬಿಕೊಂಡ್ರೆ ಆ ನದಿಯ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ರೈತರು ಹೆಣಗಾಡ್ತಾರೆ. ಆದರೆ ಸಣ್ಣ ಇಲಾಖಾ ನೀರಾವರಿ ಅಧಿಕಾರಿಗಳೇನಿದ್ದಾರೆ ಅವ್ರ ಕಣ್ಣಿಗೆ ಮಾತ್ರ ಇಂಥದ್ದೆಲ್ಲ ಕಾಣೋದಿಲ್ಲ. ಯಾಕಂದರೆ ತಿಂಗಳಾದ್ರೆ ಸಂಬಳ ಸಿಗುತ್ತೆ, ರೈತರ ಪರಿಸ್ಥಿತಿ ಬವಣೆ ಏನು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಿರೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನದಿ ನೀರಿಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥದ್ದು, ಒಂದೆಡೆ ಪೋಲಾಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅದು ಆಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಇವಾಗ ಬಂತು, ಅದಾಗ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದರು. ಇದೀಗ ಆ ನೀರು ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಅಂದರೆ ಹರಿದು ಹೋಗ್ತಾ ಇರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಬಾರಿ ಮನವಿ ಮಾಡೋ ಕೂಡ ಕೆಲಸ ಆಗಿಲ್ಲ, ಈಗ ಮಾಡ್ತಾ ಇದ್ದಾರೆ. ಮಾಡಿದ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿರುವಂಥದ್ದು. ಹೀಗಾಗಿ ರೈತರು ಹಿಡಿಶಾಪ